ಒಬ್ಬ ನಿಜವಾದ ಸಾಧಕನಿಗೆ ಯಾವ ಸಂಬಂಧಗಳು ಜೀವನದಲ್ಲಿರಬೇಕು, ಯಾವ ಸಂಬಂಧಗಳು ಮುಖ್ಯ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಶಾಸ್ತ್ರ ಅಥವಾ ಹಿರಿಯರು ತಿಳಿಸ್ತಾರೆ 3 ಸಂಬಂಧಗಳು ತುಂಬ ಇಂಪಾರ್ಟೆಂಟ್ ಅಂತ. 3 ರಿಲೇಷನ್ಶಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಾಧಕನಿಗೆ, ಎಸ್ಪೆಷಲಿ ಒಂದು ವೇದಾಂತವನ್ನು ಅಧ್ಯಯನ ಮಾಡ್ತಿದ್ದಾನೆ ಅವನಿಗೆ ಅಂತಾದರೆ. ಆಜೀವಂ ತ್ರಯಂ ಸೇವ್ಯಂ ವೇದಾಂತೋ ಗುರು ಈಶ್ವರ ಆದೌ ಜ್ಞಾನಾಪ್ತಯೇ ಕರ್ಮ ಕೃತಜ್ಞಶ್ಚ ನಿವೃತ್ತಯೇ. ಈ 3 ಸಂಬಂಧಗಳು ಯಾವುದು? ವೇದಾಂತೋ ಗುರು ಈಶ್ವರ, ಆಜೀವಂ ತ್ರಯಂ ಸೇವ್ಯಂ. ಜೀವನ ಪೂರ್ತಿ ಈ 3 ಸಂಬಂಧಗಳನ್ನು ಅವನು ಸೇವನೆ ಮಾಡಬೇಕು ಅಂದರೆ ಆದರದಿಂದ ನೋಡಬೇಕು, ಶ್ರದ್ಧಾಭಕ್ತಿಯಿಂದ ನೋಡಬೇಕು. ಆಜೀವಂ ತ್ರಯಂ ಸೇವ್ಯಂ ವೇದಾಂತ ಅಂದರೆ ಶಾಸ್ತ್ರ, ಗುರು ಶಾಸ್ತ್ರವನ್ನು ಹೇಳ್ಕೊಡುವಂತಹ ಗುರು, ಈಶ್ವರ ಅವನಿಷ್ಟ ದೇವತೆ. ಆದೌ ಜ್ಞಾನಾಪ್ತಯೇ ಕರ್ಮ, ಜ್ಞಾನಾರ್ಜನೆಗೋಸ್ಕರ ಗುರು ಹತ್ರ ಹೋಗ್ತಾನೆ. ಆ ಗುರು ಹತ್ರ ಹೋದಾಗ ಅವನಿಗೆ ಈ 3 ವಿಚಾರದಲ್ಲಿಯೂ ಈ 3 ಸಂಬಂಧದಲ್ಲಿಯೂ ಅವನಿಗೆ ಆಸಕ್ತಿ, ಶ್ರದ್ಧೆ, ಗೌರವ, ಆದರತೆ ಎಲ್ಲ ಇರಬೇಕು. ಆದೌ ಜ್ಞಾನಾಪ್ತಯೇ ಕರ್ಮ, ಜ್ಞಾನವನ್ನು ಕಲಿತಾಯಿತು, ಗುರುಗೆ ಟಾಟಾ ಬಾಬಾ ಹೇಳ್ಬಿಡೋದು, ಆಮೇಲೆ ಹಾಗಲ್ಲ. ಕೃತಜ್ಞಶ್ಚ ನಿವೃತ್ತಯೇ, ಆಮೇಲೆ ಆ ಗ್ರ್ಯಾಟಿಟ್ಯೂಡ್ ಇರಬೇಕು. ಜೀವನ ಪೂರ್ತಿ ಈ 3 ಸಂಬಂಧಗಳು ಒಬ್ಬ ಸಾಧಕನಿಗೆ ತುಂಬ ಅವಶ್ಯಕತೆ. ಬೇರೆ ಸಂಬಂಧಗಳೆಲ್ಲ ಬಂದು ಹೋಗುವಂಥದ್ದು, ಅಪ್ಪ ಅಮ್ಮ, ಮಗ ಮಗಳು, ಚಿಕ್ಕಪ್ಪ ದೊಡ್ಡಪ್ಪ, ಗಂಡ ಹೆಂಡತಿ, ಇದೆಲ್ಲ ಬರುತ್ತೆ ಹೋಗುತ್ತೆ. ಆದರೆ ವೆನ್ ಹೀ ಈಸ್ ಎಕ್ಸ್ಪೋಸಿಂಗ್ ಹಿಮ್ಸೆಲ್ಫ್ ಟು ದ ಸ್ಪಿರಿಚುವಲ್ ನಾಲೆಡ್ಜ್ ಇದೆಯಲ್ವಾ, ಆಗ ಗುರು ಅವಶ್ಯಕತೆ, ಈಶ್ವರನ ಅವಶ್ಯಕತೆ ಅಂದರೆ ಭಗವಂತನ ಅನುಗ್ರಹ, ಗುರುವಿನ ಕರುಣೆ, ಹಾಗೆ ಶಾಸ್ತ್ರ. ಗುರು ಇಲ್ಲ ಅಂದರೆ ದೇವರೂ ಇಲ್ಲ, ಶಾಸ್ತ್ರವೂ ಇಲ್ಲ. ಸೊ ಈ 3 ಸಂಬಂಧಗಳು ಬಹಳ ಮುಖ್ಯ.